ಶ್ರೀರಾಮ ಸಮರ್ಥ ಆಗಸ್ಟ್ 25. ನಾವು ಭಗವಂತನಿಗಾಗಿಯೇ ಬಂದಿರುತ್ತೇವೆ. ನಾವು ಸ್ವಪ್ನದಲ್ಲಿರುವವರೆಗೂ ಸ್ವಪ್ನವು ನಿಜವೆಂದೇ ಅನಿಸುತ್ತದೆ. ಅದರಂತೆ ಭಗವಂತನ ಸತ್ಯತ್ವವು ನಮಗೆ ಎಲ್ಲಿಯವರೆಗೂ ಸರಿಯಾಗಿ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಮಿಥ್ಯೆಯಾಗಿರುವ ಈ ಜಗತ್ತನ್ನು ಸತ್ಯವೆಂದೇ ತಿಳಿಯುತ್ತೇವೆ. ಯಾವುದು ಚಿರಕಾಲ ಉಳಿಯುತ್ತದೆಯೋ ಅದೇ ಸತ್ಯವಾಗಿರುತ್ತದೆ. ನಮ್ಮ ಮಾರ್ಗವು ತಪ್ಪಿರುತ್ತದೆ ಎಂದು ತಿಳಿದರೆ ನಮಗೆ ಸತ್ಯದ ಕಡೆಗೆ ಹೋಗಲು ಬರುತ್ತದೆ. ಮನಸ್ಸನ್ನು ವಿಷಯದ ಕಡೆಗೆ ತೊಡಗಿಸಿದರೆ ಸಮಾಧಾನದ ಅನುಭವ ಬರಲಾರದು. ಎಲ್ಲಿ ಸಮಾಧಾನ ಭಂಗವಾಗುತ್ತದೆಯೋ ಅದು ನಿಶ್ಚಿತವಾಗಿಯೂ ತಪ್ಪು ಮಾರ್ಗವಾಗಿರುತ್ತದೆ. ಇರುವೆಯು ಬೆಲ್ಲದ ಕರಣಿಯನ್ನು ಹಿಡಿಯುತ್ತದೆ, ತನ್ನ ತಲೆಯ ತುಂಡಾದರೂ ಅದನ್ನು ಬಿಡುವುದಿಲ್ಲ. ಅದರಂತೆ ನಾವು ವಿಷಯ ಸುಖವನ್ನು ಬಿಡುವುದಿಲ್ಲ. ಇದಕ್ಕೇನು ಮಾಡಬೇಕು? ಯಾರು ಅನುಭವದಿಂದ ಜಾಣರಾಗುತ್ತಾರೋ ಅವರು ಈ ವಿಷಯ ಸುಖಗಳ ತ್ಯಾಗ ಮಾಡುತ್ತಾರೆ. ಹಾಗೂ ಯಾರಿಗೆ ವಿಷಯಗಳ ಆಸಕ್ತಿ ಬಿಟ್ಟಿರುತ್ತದೆಯೋ ಅವರಿಗೆ ಜಗತ್ತು ಮಿಥ್ಯಾ ಇರುತ್ತದೆ ಎಂಬ ಅನುಭವ ಬರುತ್ತದೆ. ನಮ್ಮ ಸಮಾಧಾನವು ಏಕೆ ಭಂಗವಾಗುತ್ತದೆ? ಇಂದು ಇರುವುದಕ್ಕಿಂತ ಬೇರೆಯಾಗಿರಬೇಕೆಂದು ಅನಿಸುವುದರಿಂದ. ಯಾವ ವಸ್ತು ಎಲ್ಲಿ ಇರುತ್ತದೆಯೋ ಆ ಸ್ಥಳವನ್ನು ಬಿಟ್ಟು ನಾವು ಅದನ್ನು ತ್ರಿಭುವನದಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಅದರಂತೆ ಯಾವ ವಸ್ತುವಿನಲ್ಲಿ ಸಮಾಧಾನವಿಲ್ಲವೋ ಅದರಲ್ಲಿ ಎಷ್ಟೇ ಹುಡುಕಿದರೂ ನಮಗೆ ಅದು ದೊರೆಯಲಾರದು. ಸಮಾಧಾನವು ಕೇವಲ ಭಗವಂತನ ಹತ್ತಿರವೇ ಇರುತ್ತದೆ. ನಿಜವಾಗಿಯೂ ಹೇಳುವುದಾದರೆ ನಮ್ಮ ವೃತ್ತಿಗಳು ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿರುವುದರಿಂದ ಅವು ಸ್ಥಿರವಾಗಿ ಉಳಿಯುವುದಿಲ್ಲವಾದ್ದರಿಂದ ನಮಗೆ ಸಮಾಧಾನವಾಗುವುದಿಲ್ಲ. ಮನುಷ್ಯನು ಇದ್ದ ಪರಿಸ್ಥಿತಿಯಿಂದ ಬೇಸತ್ತು ಸುಖ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನವೆಲ್ಲವೂ ಕೊನೆಗೆ ದುಃಖಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಇದ್ದ ಪರಿಸ್ಥಿತಿಯಲ್ಲಿಯೇ ಸಮಾಧಾನ ಹೊಂದಲು ಕಲಿಯಬೇಕು. ನಾವು ಯಾವ ಕಾರ್ಯಕ್ಕಾಗಿ ಬಂದಿರುತ್ತೇವೋ ಆ ಕಾರ್ಯವು ಆಯಿತೆಂದರೆ ಸಮಾಧಾನವಾಗುತ್ತದೆ. ಅಂದ ಮೇಲೆ ಎಲ್ಲಿಯವರೆಗೂ ನಮ್ಮ ಕೃತಿಯಿಂದ ನಮಗೆ ಸಮಾಧಾನವಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಆ ಕಾರ್ಯಕ್ಕಾಗಿ ಬಂದಿರುವುದಿಲ್ಲವೆಂದು ಹೇಳಲು ಏನು ಅಭ್ಯಂತರವಿರುತ್ತದೆ? ನಾವು ಭಗವಂತನಿಗಾಗಿಯೇ ಬಂದಿರುತ್ತೇವೆ ಹಾಗೂ ಅವನ ಪ್ರಾಪ್ತಿಯಲ್ಲಿಯೇ ಆನಂದವಿರುತ್ತದೆ. ಜಗತ್ತಿನಲ್ಲಿಯ ಯಾವುದೇ ದೃಶ್ಯ ವಸ್ತು ನಮಗೆ ಮಾನಸಿಕ ಸ್ವಾಸ್ಥ್ಯ ಕೊಡಲು ಶಕ್ಯವಿಲ್ಲ ಅಥವಾ ಅದನ್ನು ಕಳೆಯಲೂ ಶಕ್ಯವಿಲ್ಲ. ಮನಸ್ಸು ಭಗವಂತನಲ್ಲಿ ತೊಡಗಿದರೆ ಮಾತ್ರ ಸಮಾಧಾನ ಪ್ರಾಪ್ತವಾಗುತ್ತದೆ. ಅದಕ್ಕಾಗಿ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅವನ ಗುಣವರ್ಣನೆ ಕೇಳಬೇಕು. ಅವನ ಹೊರತು ಬೇರೆ ವಿಷಯವನ್ನು ತೆಗೆಯಲೇಬಾರದು. ಪ್ರಪಂಚವನ್ನು ಮಿಥ್ಯಾ ಎಂದು ತಿಳಿದು ವ್ಯವಹಾರ ಮಾಡಬೇಕು ಹಾಗೂ ಭಗವಂತನವರಾಗಿ ಇರಬೇಕು. ನಾಮದ ವಿರುದ್ಧ ಹೇಳುವವರ ಮೇಲೆ ವಿಶ್ವಾಸವಿಡಬಾರದು. ಶುಷ್ಕ ವೇದಾಂತ ಕೇಳಬಾರದು. ಪ್ರತಿಯೊಂದು ನಾಮದೊಂದಿಗೆ ಭಗವಂತನ ಸ್ಮರಣೆಯಾಗುತ್ತದೆ. ಆದ್ದರಿಂದಲೇ ನಾಮವೇ ಸರ್ವಸ್ವವೆಂದು ತಿಳಿಯಬೇಕು. ನಾಮವು ಏನು ಇರುತ್ತದೆ ಎಂಬುದು ಅದನ್ನು ತೆಗೆದುಕೊಂಡರೆ ಮಾತ್ರ ಸಂಪೂರ್ಣ ತಿಳಿಯುತ್ತದೆ. ತೀರ್ಥಕ್ಷೇತ್ರಕ್ಕೆ ಹಾಗೂ ಸತ್ಪುರುಷರ ಕಡೆಗೆ ಹೋಗುವುದು ವಸ್ತು ಸಂಪಾದನೆಗಾಗಿ ಇರದೆ ಸಮಾಧಾನವನ್ನು ಸಂಪಾದಿಸುವುದಿರುತ್ತದೆ. ಹಾಗೂ ಇದು ನಾಮಸ್ಮರಣೆಯ ಸಹಯೋಗದಿಂದಲೇ ಪ್ರಾಪ್ತವಾಗುತ್ತದೆ. ಇಂದಿನ ಮುಖ್ಯ ವಿಚಾರ: ಪ್ರಪಂಚದ ಅನುಭವವು ಕಷ್ಟಮಯವಾಗಿರುತ್ತದೆ, ಆದರೆ ಭಗವಂತನ ಅನುಭವವು ಆನಂದಮಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.